ದಶಕಗಳ ಮಂತ್ರಿಗಿರಿ ವನವಾಸಕ್ಕೆ ಮುಕ್ತಿ ಸಿಗಲಿ, ಚನ್ನಗಿರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ತಾವರೆಕೆರೆ ಶ್ರೀಗಳ ಆಗ್ರಹ. ಚನ್ನಗಿರಿಯ ಹಕ್ಕಿನ ಪ್ರಶ್ನೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ. ರಾಜಕೀಯ ಇತಿಹಾಸ, ಆರ್ಥಿಕ ಕೊಡುಗೆ, ಕೃಷಿ ಸಾಮರ್ಥ್ಯ ಹಾಗೂ ಜನಸಂಖ್ಯೆಯ ದೃಷ್ಟಿಯಿಂದ ಮಹತ್ವದ ಸ್ಥಾನವನ್ನ ಹೊಂದಿರುವ ಚನ್ನಗಿರಿ ಕ್ಷೇತ್ರವನ್ನ ಕಳೆದ 3 ದಶಕಗಳಿಂದ ಸಚಿವ ಸಂಪುಟದಲ್ಲಿ ಕಡೆಗಣಿಸಲಾಗ್ತಾ ಇದೆ. ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಆ ನ್ಯಾಯಕ್ಕೆ ಅಂತ್ಯ ಹಾಡಿ ಚನ್ನಗಿರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಎಂದು ತಾವರೆಕೆರೆ ಶಿಲಾಮಠದ ಪೀಠಾಧ್ಯಕ್ಷರಾದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚನ್ನಗಿರಿ ಕ್ಷೇತ್ರದ ರಾಜಕೀಯ ಹಾಗೂ ಅಭಿವೃದ್ಧಿ ಹಿತಾಸಕ್ತಿಯನ್ನ ಮುಂದಿಟ್ಟುಕೊಂಡು ಹಲವು ಪ್ರಮುಖ ಅಂಶಗಳನ್ನ ಪ್ರಸ್ತಾಪಿಸಿದ್ರು. ಹಾಗಾದ್ರೆ ಆ ಪ್ರಮುಖ ಅಂಶಗಳು ಯಾವುವು ಅಂದ್ರೆ, 3 ದಶಕಗಳಿಂದ ಸಚಿವ ಸ್ಥಾನವಿಲ್ಲ. ಮಾಜಿ ಮುಖ್ಯಮಂತ್ರಿ ಜಿಎಚ್ ಪಾಟೀಲ್ ಅವರ ಬಳಿಕ ಚನ್ನಗಿರಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರೆತಿಲ್ಲ. ಸುಮಾರು 3 ದಶಕಗಳಿಂದ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಈ ಕ್ಷೇತ್ರಕ್ಕೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಎಂದು ಅವರು ಹೇಳ್ತಾ ಇದ್ದಾರೆ. ಇನ್ನು ಜಿಎಚ್ ಪಾಟೀಲ್ ಪ್ರತಿನಿಧಿಸಿದ ಐತಿಹಾಸಿಕ ಕ್ಷೇತ್ರ ಚನ್ನಗಿರಿ. ಚನ್ನಗಿರಿ ಕ್ಷೇತ್ರವು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯಾಗಿದ್ದ ಜೆಎಚ್ ಪಾಟೀಲ್ ಅವರು ರಾಜಕೀಯ ನೆಲೆ. ಇಂತಹ ಐತಿಹಾಸಿಕ ಕ್ಷೇತ್ರಕ್ಕೆ ದೀರ್ಘಕಾಲ ಸಚಿವ ಸ್ಥಾನ ದೊರಕದಿರುವುದು ವಿಷಾದನೀಯ ಬೆಳವಣಿಗೆ. ಕಾಂಗ್ರೆಸ್ ಬಿಜೆಪಿ ಎಲ್ಲ ಸರ್ಕಾರಗಳಲ್ಲೂ ಕಡೆಗಣನೆ. ಕಳೆದ 3 ದಶಕಗಳಲ್ಲಿ ವಿವಿಧ ಪಕ್ಷಗಳು ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಕೂಡ ಚನ್ನಗಿರಿ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನ ನೀಡುವ ವಿಚಾರದಲ್ಲಿ ಎಲ್ಲರೂ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ವಡ್ನಾಳ ರಾಜಣ್ಣನಿಗೂ ಸಿಗಲಿಲ್ಲ ಸಚಿವ ಸ್ಥಾನ. ಈ ಹಿಂದೆ ಹಲವು ಬಾರಿ ಶಾಸಕರಾಗಿದ್ದ ಹಿರಿಯ ಕಾಂಗ್ರೆಸ್ ನಾಯಕ ವಡ್ನಾಳ್ ರಾಜಣ್ಣ ಅವರಿಗೂ ಸಚಿವ ಸ್ಥಾನ ದೊರಕಲಿಲ್ಲ. ಇದರಿಂದ ಕ್ಷೇತ್ರದ ರಾಜಕೀಯ ಪ್ರಾತಿನಿಧ್ಯ ಮತ್ತಷ್ಟು ಕುಂಠಿತವಾಗಿದೆ. ಅಡಿಕೆ ನಾಡಿಗೆ ನ್ಯಾಯ ಬೇಕು. ರಾಜ್ಯದ ಪ್ರಮುಖ ಅಡಿಕೆ ಉತ್ಪಾದನಾ ಪ್ರದೇಶಗಳಲ್ಲಿ ಚನ್ನಗಿರಿ ಕೂಡ ಒಂದು. ಕೃಷಿ ಆರ್ಥಿಕತೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದ್ದು ನಿರೀಕ್ಷಿತ ಮಟ್ಟದ ಸರ್ಕಾರ ಗಮನಕ್ಕೆ ಕ್ಷೇತ್ರ ಸಿಕ್ಕಿಲ್ಲ. ಸೂಳಿಕೆರೆ ಪ್ರದೇಶದ ಅಭಿವೃದ್ಧಿಗೆ ವೇಗ ಅಗತ್ಯ. ಏಷ್ಯಾದಲ್ಲೇ ಪ್ರಸಿದ್ಧವಾದ ಶಾಂತಿಸಾಗರ ಅಂದ್ರೆ ಸೂಳಿಕೆರೆ ಜಲಾಶಯ ಹೊಂದಿರುವ ಪ್ರದೇಶಕ್ಕೆ ನೀರಾವರಿ, ಪ್ರವಾಸೋದ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಗಮನದ ಅಗತ್ಯವಿದೆ. ನೀರಾವರಿ ಯೋಜನೆಗಳಿಗೆ ಸಚಿವ ಸ್ಥಾನ ನೆರವಾಗಲಿದೆ. ಕ್ಷೇತ್ರದ ಅನೇಕ ನೀರಾವರಿ ಯೋಜನೆಗಳು, ಕೆರೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಗ್ರಾಮೀಣ ರಸ್ತೆ ಯೋಜನೆಗಳು ಸಚಿವ ಮಟ್ಟದ ಪ್ರಭಾವವಿದ್ದರೆ ವೇಗವಾಗಿ ಅನುಷ್ಠಾನಗೊಳ್ಳಲು ಸಾಧ್ಯವಾಗುತ್ತೆ. ಯುವ ನಾಯಕತ್ವಕ್ಕೆ ಅವಕಾಶ ನೀಡಬೇಕು. ರಾಜ್ಯದಲ್ಲಿ ಹೊಸ ತಲೆಮಾರಿನ ನಾಯಕತ್ವ ಬೆಳೆಸುವ ಉದ್ದೇಶವಿದ್ದರೆ ಕ್ಷೇತ್ರದ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಯುವ ನಾಯಕರಿಗೆ ಜವಾಬ್ದಾರಿ ನೀಡಬೇಕು. ಶಿವಗಂಗಾ ಬಸವರಾಜ ಹೆಸರು ಪರಿಗಣನೆಗೆ ಯೋಗ್ಯ. ಪ್ರಸ್ತುತ ಚನ್ನಗಿರಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಇರುವ ಯುವ ಶಾಸಕ ಬಸವರಾಜ ಬಿ ಶಿವಗಂಗಾ ಅವರಿಗೆ ಸಚಿವ ಸ್ಥಾನ ಅಥವಾ ಸಚಿವ ದರ್ಜೆಯ ಪ್ರಮುಖ ಜವಾಬ್ದಾರಿಯನ್ನ ನೀಡುವ ಮೂಲಕ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಬಹುದು. ಮಧ್ಯ ಕರ್ನಾಟಕದ ಸಮತೋಲನಕ್ಕೂ ಅಗತ್ಯವಾಗಿದೆ. ದಾವಣಗೆರೆ ಜಿಲ್ಲೆ ಹಾಗೂ ಮಧ್ಯ ಕರ್ನಾಟಕ ಭಾಗದ ಪ್ರಾದೇಶಿಕ ಸಮತೋಲನವನ್ನು ಕಾಪಾಡುವ ದೃಷ್ಟಿಯಿಂದಲೂ ಕೂಡ ಚನ್ನಗಿರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತವಾಗಿದೆ. ಕ್ಷೇತ್ರದ ಜನರ ಒಕ್ಕೊರಲಿನ ಆಗ್ರಹ. ಇದು ಚನ್ನಗಿರಿ ಕ್ಷೇತ್ರದ ಮತದಾರರು, ರೈತರು, ಯುವಕರು ಹಾಗೂ ವಿವಿಧ ಸಂಘಟನೆಗಳು ಈ ಬಾರಿ ಸಚಿವ ಸ್ಥಾನವನ್ನ ನೀಡುವಂತೆ ಒಕ್ಕೊರಲಿನಿಂದ ಆಗ್ರಹಿಸ್ತಾ ಇದ್ದಾರೆ. ಇದು ವ್ಯಕ್ತಿಯ ಪ್ರಶ್ನೆಯಲ್ಲ, ಕ್ಷೇತ್ರದ ಹಕ್ಕಿನ ಪ್ರಶ್ನೆ. ಚನ್ನಗಿರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಎಂಬುದು ಯಾವುದೇ ವ್ಯಕ್ತಿಯ ಪರವಾದ ಬೇಡಿಕೆ ಅಲ್ಲ. ಇದು 3 ದಶಕಗಳಿಂದ ಕಡೆಗಣನೆ ಅನುಭವಿಸುತ್ತಾ ಇರುವ ಕ್ಷೇತ್ರದ ಹಕ್ಕಿನ ಪ್ರಶ್ನೆಯಾಗಿದೆ. ರಾಜ್ಯ ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಚನ್ನಗಿರಿಯ ಜನರ ನಿರೀಕ್ಷೆಗೆ ಸ್ಪಂದಿಸಬೇಕು ಎಂದು ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದ್ದಾರೆ. ಇನ್ನು ಅಂತಿಮವಾಗಿ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಕುರಿತು ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವ ಈ ಸಂದರ್ಭದಲ್ಲಿ ಈ ಬಾರಿಯಾದರೂ ಚನ್ನಗಿರಿಯ ಮಂತ್ರಿಗಿರಿ ವನವಾಸಕ್ಕೆ ಅಂತ್ಯ ಸಿಗುತ್ತದೆಯೇ ಎಂಬ ಪ್ರಶ್ನೆ ಕ್ಷೇತ್ರಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. 3 ದಶಕಗಳ ನಿರೀಕ್ಷೆಗೆ ತೆರೆ ಎಳೆದು ಚನ್ನಗಿರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಗ್ರಹ ದಿನದಿಂದ ದಿನಕ್ಕೆ ಬಲಗೊಳ್ತಾನೇ ಇದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಲ್ಲಿ ಹಂಕ್ಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಚನ್ನಗಿರಿ ಕ್ಷೇತ್ರ ಒಂದು ವಿಶಿಷ್ಟವಾದಂಥ ಕ್ಷೇತ್ರ ಅಂತ ಅನಿಸ್ತದೆ. ಜೆಎಚ್ ಪಾಟೀಲ್ ರವರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಪ್ರತಿನಿಧಿಸಿದಂತಹ ಕ್ಷೇತ್ರ. ಅವರು ಆದ ನಂತರ ಚನ್ನಗಿರಿ ತಾಲೂಕಿಗೆ ಯಾವುದೇ
ಸಚಿವ ಸಂಪುಟದಲ್ಲಿ ಸ್ಥಾನಮಾನಗಳು ಸಿಕ್ಕದೇ ಇರುವುದು ಬಹಳ ಅನಿವಾರ್ಯ. ಅತ್ಯಂತ ಪ್ರಭಾವಶಾಲಿಯಾದಂತಹ ವ್ಯಕ್ತಿಗಳು, ಪ್ರತಿಭಾನ್ವಿತರು, ವಿದ್ಯಾವಂತರು ಆಗಿ ಹೋದಂತಹ ಈ ನಾಡಿನಲ್ಲಿ ಮಹಿಮಾ ಪಟೇಲ್ರವರು, ವಡ್ನಾಳ್ ರಾಜಣ್ಣ, ಮಾಡಾಳ್ ವಿರೂಪಾಕ್ಷಪ್ಪನವರು ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ಸಂಪೂರ್ಣವಾಗಿ ರಾಜಕೀಯ ಒಂದು ಸಚಿವ ಸಂಪುಟದ ದರ್ಜೆಯ ಸ್ಥಾನಗಳು ಯಾವುದೂ ದೊರಕದೇ ಇರುವುದು ತುಂಬ ವಿಪರ್ಯಾಸ ಅಂತ ಅನ್ನಿಸ್ತದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ, ಪ್ರಸ್ತುತ ದಿನಮಾನಗಳಲ್ಲಿ ರಾಜಕೀಯದ ಸಚಿವ ಸಂಪುಟ ಮತ್ತು ಹೊಸದಾಗಿ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಆದ್ಯತೆ ಕೊಡುವುದು ಭಾಳಷ್ಟು ಸೂಕ್ತ ಅಂತ ನಮ್ಮ ಅನಿಸಿಕೆ. ಏಕೆಂದರೆ ಅತ್ಯಂತ ಇಲ್ಲಿನ ಜನ ರೈತಾಪಿ ಜನಗಳಿದ್ದಾರೆ, ಬಡವರು ಕೂಡ ಇದ್ದಾರೆ, ಶ್ರೀಮಂತರು ಕೂಡ ಇದ್ದಾರೆ. ಇದರಲ್ಲಿ ಇನ್ನು ಎಷ್ಟೋ ಹಳ್ಳಿಗಳಿಗೆ ಬಸ್ ಕೂಡ ಹೋಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರ ಇದೆ. ಎಷ್ಟೋ ಹಳ್ಳಿಗಳು ನಮ್ಮ ಉಬ್ರಾಣಿ ಹೋಬಳಿಯಲ್ಲಿ ಶಂಕರಿಪುರ ಇದೆ, ಮುಗುಳಿಹಳ್ಳಿ ಇದೆ, ಇನ್ನು ಭಾಳಷ್ಟು ಕ್ಷೇತ್ರಗಳಿದ್ದಾವೆ. ಅವೆಲ್ಲವೂ ಕೂಡ ಬಸ್ಸುಗಳು ವಂಚಿತ ಆಗಿದ್ದಾವೆ. ಇನ್ನು ಎಷ್ಟೋ ನೀರಾವರಿ ಸೌಲಭ್ಯಗಳು ಸಾಕಷ್ಟು ಈ ನಮ್ಮ ಪ್ರಾಂತ್ಯದಲ್ಲಿ ಅವಶ್ಯಕತೆ ಇದೆ. ಇವೆಲ್ಲವೂ ಆಗಬೇಕಂದ್ರೆ ಒಂದು ಸಚಿವ ಸಂಪುಟದ ದರ್ಜೆಯ ಉನ್ನತವಂತ ಸಚಿವ ಸ್ಥಾನಗಳು ಸಿಕ್ಕಿದಾಗ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತದೆ. ಆದರೆ ಇದುವರೆಗೂ ಆದಂತಹ ಕ್ಷೇತ್ರದ ಶಾಸಕರುಗಳು ಅಭಿವೃದ್ಧಿ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಂದ್ರೆ ಒಳ್ಳೆಯ ಸಚಿವ ಸಂಪುಟದ ದರ್ಜೆಯ ಉನ್ನತ ಸ್ಥಾನಮಾನಗಳು ಸಿಗಬೇಕು. ಏಕೆಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಅಧಿಕಾರ ಬೇಕಾಗ್ತದೆ, ಅಂತಹ ಸ್ಥಾನಮಾನಗಳು ಬೇಕಾಗ್ತದೆ. ಇಲ್ಲಿ ಅತ್ಯಂತ ಒಳ್ಳೆಯ ಬೆಳೆಗಳು ಅಂದರೆ ನಮಗೆಲ್ಲರೂ ಕೂಡ ಭತ್ತ, ಚನ್ನಗಿರಿ ತಾಲೂಕಿನಲ್ಲಿ ಭತ್ತ ಮತ್ತು ಅಡಿಕೆಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಅಡಿಕೆ ರಫ್ತಾಗೋದಕ್ಕಾಗಲಿ ಇದಕ್ಕಾಗಲಿ ಅತಿ ಹೆಚ್ಚಿನ ಸೌಲಭ್ಯಗಳು ಇನ್ನೂ ಕೊರತೆಗಳಾಗಿದೆ. ಅಡಿಕೆ ಸಂಗ್ರಹಣೆ ಮಾಡೋದಕ್ಕೆ ತುಮಕೋಸಿದೆ, ಅಂಕೋಸ್ಗಳಿದ್ದಾವೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಸೌಲಭ್ಯಕ್ಕಾಗಿ ಅವಶ್ಯಕವಾದಂಥ ಮೂಲ ಸೌಕರ್ಯಗಳು ರೈತಾಪಿ ಜನಗಳಿಗೆ, ಬಡವರಿಗೆ, ರೈತರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ, ಶಿಕ್ಷಣ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯಗಳು ಇನ್ನೂ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಈ ಚನ್ನಗಿರಿ ಕ್ಷೇತ್ರವನ್ನು ಕಡೆಗಣಿಸದಂತೆ ಚನ್ನಗಿರಿ ಕ್ಷೇತ್ರಕ್ಕೆ ಒಳ್ಳೆಯ ಆದ್ಯತೆಯನ್ನು ನೀಡಿ ರಾಜಕೀಯವಂತ ಪ್ರಬಲವಾದ ಶಕ್ತಿಯನ್ನು ಕೊಟ್ಟರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕಾಣಬಹುದು ಅಂತ ಅನ್ನಿಸ್ತದೆ. ನಮಗೇನು ಕೊರತೆ ಅಂದರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗಲೂ ಕೂಡ ಬಸ್ಸುಗಳ ವ್ಯವಸ್ಥೆ ಇಲ್ಲ. ಇದಂತ ಬಹಳ ವಿಪರ್ಯಾಸ. ಆಧುನಿಕತೆಗೆ ಬಂದರೂ ಕೂಡ ನಾವು ಇನ್ನೂ ಮಕ್ಕಳನ್ನು ಅವ್ರು ಕರ್ಕೊಂಬರೋದು ಕಳಿಸೋದಕ್ಕೆ ವಾಹನ ಸೌಲಭ್ಯಗಳ ಕೊರತೆ ಇದೆ. ಅಂಥ ಸೌಲಭ್ಯಗಳ ಕೊರತೆಯನ್ನು ನೀಗಿಸ್ಬೇಕಂದ್ರೆ ಒಳ್ಳೆಯ ಸ್ಥಾನಮಾನಗಳು ದೊರೆತಾಗ ಕೆಲಸ ಮಾಡೋರಿಗೂ ಮತ್ತು ಮಾಡಿಸ್ಕೊಳ್ಳೋರಿಗೂ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಅನಿಸ್ತದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ಚನ್ನಗಿರಿ ಕ್ಷೇತ್ರದಲ್ಲಿ ಬಸವರಾಜ ಶಿವಣ್ಣರವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಉತ್ಸಾಹ, ಯುವ ತರುಣ ಮಾಡಬೇಕೆನ್ನುವಂತಹ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥವರಿಗೆ, ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರೆ ಇನ್ನೂ ಕೆಲಸಗಳನ್ನು ಸಮಾಜ ಅವರಿಂದ ಸ್ವೀಕಾರ ಮಾಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಯಾವುದೇ ಸರ್ಕಾರಗಳು, BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇತ್ತು, ಆವಾಗಲೂ ಕೂಡ ನಮ್ಮ ಕ್ಷೇತ್ರಕ್ಕೆ JH ಪಟೇಲ್ರ ನಂತರ ಸಚಿವ ಸ್ಥಾನ ದೊರಕದೇ ಇರುವುದು ತುಂಬ ವಿಪರ್ಯಾಸ. ಆ ಒಂದು ಕೊರತೆಯನ್ನು ನಮ್ಮ ಕ್ಷೇತ್ರಕ್ಕೆ ಸರಿದೂಗಿಸುವಂಥ ಕೆಲಸವನ್ನು ಪ್ರಸ್ತುತ DK ಶಿವಕುಮಾರ್ ಅವರಿಗೆ ಆಶಾವಾದಿಯಾಗಿದ್ದಾರೆ. ಅವರ ಒಂದು ಸಾರಥ್ಯದಲ್ಲಿ ಚನ್ನಗಿರಿ ಕ್ಷೇತ್ರಕ್ಕೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಮುನ್ನಡೆಸುವಂಥ ಕೆಲಸಗಳಿಗೆ ಅವಕಾಶ ಕೊಡಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇದು ನಮ್ಮ ಮಾತಲ್ಲ, ಇಡೀ ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿ, ಪರಂಪರೆಯನ್ನು ಆಚರಣೆ ಮಾಡುವಂಥ ಎಲ್ಲ ರೈತರ ಮತ್ತು ಮುಖಂಡರುಗಳ ಮಾತನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.